ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ನನಗೆ 500 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದರೂ ತುಂಬ ಖುಷಿ ಆಗ್ತಿದೆ. ಎಲ್ರಿಗೂ ತುಂಬ ಹೃದಯ ಧನ್ಯವಾದಗಳು. ಯಾರೆಲ್ಲ ನಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ಭಾಳ ಖುಷಿಯಿಂದ ನಾನು ಥ್ಯಾಂಕ್ ಯು ಹೇಳ್ತೀನಿ. ಹೀಗೆ ನಂಗೆ ಸಪೋರ್ಟ್ ಮಾಡಿ ಬನ್ನಿ. ಇವತ್ತು ಎಲ್ಲ ಹೆಣ್ಮಕ್ಳಿಗೆ ಒಂದು ಸಂಜೆ ಆದಮೇಲೆ ತುಂಬ ಟೆನ್ಷನ್ ಆಗುತ್ತೆ, ಏನು ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡಿಕೊಡೋದು ಇವತ್ತು ಅಂತ. ಒಳ್ಳೆ ಕಷ್ಟಕರ ಕೆಲಸ ಅದು. ಅದಕ್ಕೆ ಒಂದು ಈಸಿಯಾದ, ಒಂದು ಸಿಂಪಲ್ ಆದ ಮತ್ತು ಟೇಸ್ಟಿ ಆದ ಒಂದು ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ತೊಗೊಂಬಂದಿದ್ದೀನಿ. ನೋಡಿ ಯಾವುದು ಅಂದರೆ ನೋಡೋಣ ಬನ್ನಿ. ಇವತ್ತು ಇದು ಸ್ಪೆಷಲ್ ಚಟ್ನಿ, ಸಮೋಸ ಜೊತೆ ಹೊರಗಡೆ ಪಕೋಡ ಬಜ್ಜಿ ಜೊತೆ ಕೊಡ್ತಾರಲ್ಲ ಚಟ್ನಿ, ಅದೇ ಥರ ಚಟ್ನಿ ನೋಡಿ. ಇದು ಗ್ರೀನ್ ಚಟ್ನಿ ಮತ್ತು ಪನ್ನೀರ್ ಪಕೋಡ. ಯಾವುದು ಸ್ನ್ಯಾಕ್ಸ್ ಗೊತ್ತಾಯ್ತಾ ಫ್ರೆಂಡ್ಸ್? ಪನ್ನೀರ್ ಪಕೋಡ. ನೋಡಿ, ಪನ್ನೀರನ್ನ ಹೀಗೆ ಸ್ಲೈಸ್ ಮಾಡಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ಥರ ನೀವು ಯಾವ ಸೈಜ್ ಬೇಕಾದರೆ ಕಟ್ ಮಾಡಿ ಇಟ್ಕೋಬೋದು. ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಅರ್ಧ ಬೌಲು ಕಡಲೆ ಹಿಟ್ಟಿದೆ. ಮೇನ್ ಅಂದರೆ ಇದಕ್ಕೆ ಮೈದಾ ಹಿಟ್ಟು 2 ಸ್ಪೂನ್ ಆಗೋಷ್ಟು, ಅರ್ಧ ಬೌಲಿಗೆ 2 ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟು ಹಾಕಿ ಮಾಡಬೇಕು ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಉಪ್ಪು, ಅರಿಶಿನ, ಗರಂ ಮಸಾಲ, ಕೆಂಪು ಖಾರ ಅಂದರೆ ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಮತ್ತು ಸೋಡಾ ಒಂದು ಅರ್ಧ ಸ್ಪೂನಷ್ಟು ಸೋಡಾ ತೊಗೊಂಡಿದ್ದೀನಿ. ನಿಮಗೆ ಬೇಕಾದ ಸೈಜಲ್ಲಿ ಪನ್ನೀರ್ ಕಟ್ ಮಾಡ್ಕೋಬೋದು. ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಅಜ್ವೇನು, ಪಕೋಡ ಅಂದರೆ ಅಜ್ವೇನು ಬೇಕಲ್ಲ ಫ್ರೆಂಡ್ಸ್. ಅಜ್ವೇನು, ಜೀರಿಗೆ ತೊಗೊಂಡಿದ್ದೀನಿ. ಒಂದು ಅಜ್ವೇನು 1 ಸ್ಪೂನು, ಅರ್ಧ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ. ನೋಡಿ, ಸ್ಪೆಷಲ್ ಆದ ಚಟ್ನಿ ಇದು. ಪುದೀನ, ಕೊತ್ತಂಬರಿ ಎರಡೂ ಕರೆಕ್ಟ್ ಒಂದೇ ಸೈಜು. ಹುಣಸೆಹಣ್ಣು ಸ್ವಲ್ಪ ತೊಗೊಂಡಿದ್ದೀನಿ. ಒಂದು 4 ಹಸಿಮೆಣ್ಸಿನ್ಕಾಯಿ, ಚಿಕ್ಕ ಸೈಜ್ದು ಒಂದು ಅರ್ಧ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಶುಂಠಿ ಮತ್ತು ಲಿಂಬೆಹಣ್ಣು, ಈರುಳ್ಳಿ, ಜೀರಿಗೆ ಮತ್ತು ಅರ್ಧ ಸ್ಪೂನು ಆಮ್ಚೂರು ಪೌಡ್ರ್, ಅರ್ಧ ಸ್ಪೂನು ಚಾಟ್ ಮಸಾಲ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಫಸ್ಟಿಗೆ ನಾನು ರೋಡ್ ಸೈಡ್ ಸಿಗುತ್ತಲ್ಲ ಚಾಟ್ ಸೆಂಟ್ರಲ್ಲಿ ಚಟ್ನಿ, ಗ್ರೀನ್ ಚಟ್ನಿ, ಅದೇ ಚಟ್ನಿ ನೋಡಿ ಫ್ರೆಂಡ್. ಸೇಮ್ ಅದೇ ರುಚಿ ಬರುತ್ತೆ, ತುಂಬ ರುಚಿಯಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ. ಈ ಥರ ಪಕೋಡ ಜೊತೆ ಚಟ್ನಿ ಸಖತ್ತ ಕಾಂಬಿನೇಷನು. ನೋಡಿ, ಎಲ್ಲ ಹಾಕ್ಕೊಂಡು ಚೆಂದ ನೈಸಾಗಿ ರುಬ್ಕೋಬೇಕು ಫ್ರೆಂಡ್ಸ್. ನಿಂಬೆಹಣ್ಣು ಹಾಕ್ಕೋಬೇಡಿ. ಈರುಳ್ಳಿ, ಕೊತ್ತಂಬರಿ, ಪುದೀನ, ಜೀರಿಗೆ, ಹಸಿಮೆಣಸಿನ್ಕಾಯಿ ಮತ್ತು ಇದು ಶುಂಠಿ, ಬೆಳ್ಳುಳ್ಳಿ ಮತ್ತು ಮಸಾಲೆ, ಇವು ಚಾಟ್ ಮಸಾಲ ಮತ್ತು ಆಮ್ಚೂರು ಪೌಡರು, ಜೀರಿಗೆ ಇದೆಲ್ಲ ಹಾಕಿ 1 ಸ್ಪೂನ್ ಸಕ್ಕರೆ ಹಾಕಿ ಸಣ್ಣ ನುಣ್ಣಗೆ ರುಬ್ಕೊಂಬರ್ಬೇಕು ಫ್ರೆಂಡ್ಸ್. ಇದು ಚೆನ್ನಾಗಿ ರುಬ್ಬಿ. ನಾನು ಉಪ್ಪು ಹಾಕ್ಕೊಂಡಿಲ್ಲ, ಯಾಕೆ ಚಾಟ್ ಮಸಾಲ, ಆಮ್ಚೂರು ಪೌಡರು ಸ್ವಲ್ಪ ಉಪ್ಪು ಹುಳಿನೇ ಇರುತ್ತೆ. ನಿಂಬೆಹಣ್ಣು ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಂಬರ್ಬೇಕು ಫ್ರೆಂಡ್ಸ್. ನೋಡಿ, ಈ ಥರ ಇದೆ. ರೋಡ್ ಸೈಡ್ ಸಿಗೋಂಥ ಚಟ್ನಿ ರುಚಿನೇ ಇದೆ ಫ್ರೆಂಡ್ಸ್. ನೀವು ಇದೇ ಥರ ಮಾಡಿ, ಗೊತ್ತಾಗುತ್ತೆ ಫ್ರೆಂಡ್ಸ್ ಟೇಸ್ಟು. ನೋಡಿ, ಒಂದು ಬೌಲಲ್ಲಿ ತೆಗೆದಿಟ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಏನು ಕಲರ್ ಅದು ಸೇಮ್ ಸಖತ್ತಾಗಿರುತ್ತೆ ಚಟ್ನಿ. ಮನೆಗೆ ಮಾಡಿ ನೋಡಿ. ಈ ಕಡೆ ಅರ್ಧ ಬೌಲು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಕ್ಲೀನ್ ಮಾಡ್ಕೊಂಡಿದ್ದೀನಿ ಕಡಲೆ ಹಿಟ್ಟು. 2 ಸ್ಪೂನು ಮೈದಾ ಹಿಟ್ಟು ಹಾಕ್ಕೋಬೇಕು ಫ್ರೆಂಡ್ಸ್. ಬೇರೆ ಏನು ಹಾಕೋಬೇಡಿ, ಅಕ್ಕಿ ಹಿಟ್ಟದೇನು ಹಾಕ್ಕೋಬೇಡಿ, ಕಾರ್ನ್ಫ್ಲವರ್ ಹಾಕ್ಕೋಬೇಡಿ, ಮೈದಾ ಹಿಟ್ಟಲ್ಲೇ ಮಾಡಿ ಫ್ರೆಂಡ್ಸ್. ಅಂದ್ರೇ ಇದ್ರದ್ದು ಸ್ಪೆಷಲ್ ರುಚಿ. ನೋಡಿದಿರೋ ಇಲ್ಲೋ ನೀವು, ಇದೇ ಸ್ಪೆಷಲ್ ರುಚಿ. ಈ ಥರ ಮಾಡಿ ನೋಡಿ ಫ್ರೆಂಡ್ಸ್. ಅಜ್ವೇನು, ಜೀರಿಗೆ ತಿಕ್ಕಿ ಹಾಕ್ಕೊಂಡಿದ್ದೀನಿ. ನೋಡಿ, ಮಸಾಲ ಇಟ್ಕೊಂಡಿದ್ನಲ್ಲ, ಗರಂ ಮಸಾಲ, ಅದು ಖಾರ, ಉಪ್ಪು, ಅರಿಶಿನ ಹಾಕೋತಾ ಇದ್ದೀನಿ. ನಿಧಾನಕ್ಕೆ ಕಲಿಸ್ಕೊಳ್ಳಿ ಫ್ರೆಂಡ್ಸ್, ತೀರಾ ಗಟ್ಟಿಯಾಗಿ ಕಲಿಸ್ಕೋಬೇಡಿ. ನೀರು ಹಾಕ್ಕೊಂಡು ನೋಡಿ, ಚಿಟಿಕೆಯಷ್ಟು ಸೋಡಾ ಹಾಕ್ಕೊಂಡಿದ್ದೀನಿ, ಅಡುಗೆ ಸೋಡಾ ಅಂತಾರಲ್ಲ ಅದು. ನೋಡಿ, ಸ್ವಲ್ಪ ಎಲ್ಲ ಡ್ರೈ ಪೌಡ್ರೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಮೈದಾ ಹಿಟ್ಟಿನಿಂದೇ ತುಂಬ ಹೊಸ ರುಚಿ ಫ್ರೆಂಡ್ಸ್. ಮರಿದೇನೆ ಮಾಡಿ. ಪನ್ನೀರ್ ಪಕೋಡ ನೀವು ಎಲ್ಲರೂ ತಿಂದಿರ್ಬೋದು, ಆದರೆ ಈ ಥರ ತಿಂದಿರೋ ಎಲ್ಲೋ ಗೊತ್ತಿಲ್ಲ. ಈ ಥರ ಮನೇಲಿ ಟ್ರೈ ಮಾಡಿ, ಬಿಡಬೇಡಿ ಫ್ರೆಂಡ್ಸ್. ನೋಡಿ, 1 ಕಪ್ಪಲ್ಲಿ ನಿಧಾನಕ್ಕೆ ಸ್ವಲ್ಪ 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 ನೀರು ಹಾಕ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹೀಗೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಗಟ್ಟಿಯಾಗಿ ಮಾಡಬೇಡಿ, ತುಂಬ ತೆಳುವಾಗೂ ಮಾಡಿ, ಮೀಡಿಯಮಾಗಿ ಮಾಡಿ. ಸ್ವಲ್ಪ ತೆಳುವಾಗಿರಬೇಕು. ಪೂರ್ತಿ ಗಟ್ಟಿ ಆದರೆ ಕ್ರಿಸ್ಪಿನೆಸ್ ಬರಲ್ಲ. ಯಾವುದೇ ಪಕೋಡ ಆಗಲಿ ಗಟ್ಟಿಯಾಗಿರ್ಬಾರ್ದು, ಸ್ವಲ್ಪ ಮೀಡಿಯಮಾಗಿ ತೆಳುವಾಗಿರಬೇಕು. ನೋಡಿ, ಮೈದಾ ಹಿಟ್ಟಿರುತ್ತೆ, ನಿಧಾನಕ್ಕೆ ಕಲಿಸ್ಕೋಬೇಕು. ಗಂಟು ಅಲರ್ದೇ ಇರೋದಂಗೆ ಕಲಿಸ್ಕೊಳ್ಳಿ, ಗಂಟು ಆಗಬಾರ್ದು ಫ್ರೆಂಡ್ಸ್. ಆ ಥರ ಕಲಿಸ್ಕೊಳ್ಳಿ. ನೋಡಿ, ನಿಧಾನಕ್ಕೆ ಸ್ಪೂನಿಂದ ಕಲಿಸ್ಕೊಳ್ಳಿ. ನಾನು ಸ್ಪೂನಿಂದ ಕಲಿಸ್ಕೊತಾ ಇಲ್ಲ, ಕೈಲೇ ಕಲಿಸ್ಕೊತೀನಿ. ನೋಡಿ, ಈಗ ಸ್ಪೂನಿಂದೆಲ್ಲ ತಕ್ಕೊಳ್ಳಿ ನೀಟಾಗಿ. ನಿಧಾನಕ್ಕೆ ಗಂಟು ಲಮ್ಸ್ ಏನೇನು ಇರ್ತಾವೆ ಒಳಗೆಲ್ಲ ನಿಧಾನಕ್ಕೆ ಕಲಿಸ್ಕೊಂಡು, ಎಷ್ಟು ಚೆನ್ನಾಗಿ ಕಲಿಸ್ಕೊತೀರ ಅಷ್ಟು ಕ್ರಿಸ್ಪಿ ಮತ್ತು ಫ್ಲಫಿಯಾಗಿ ಬರುತ್ತೆ ಪಕೋಡ. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಮಕ್ಕಳಿಗಂತೂ ಇದು ಫೇವ್ರೇಟು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅವ್ರು ಕೆಚಪ್ಪು, ಮೈನೀಸು ಏನು ಹಾಕ್ಕೊಟ್ರೂ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಹಾಗೇನೂ ತಿನ್ಬೋದು ಫ್ರೆಂಡ್ಸ್. ಖಾರ, ಉಪ್ಪು ಎಲ್ಲ ಇದೆ, ಹಾಗೇನೂ ತಿನ್ಬೋದು. ನಾನು ಇದ್ರ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತ ಗ್ರೀನ್ ಚಟ್ನಿ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಕೈಲೇ ಕಲಿಸ್ಕೊಂಡಿದ್ದೀನಿ. ನೋಡಿ, ಒಂದು ಲಮ್ಸ್ ಇರಬಾರ್ದು ಒಳಗೆ, ಆ ಥರ ಈ ಸೈಜಿಗೆ ಈ ಹದಕ್ಕೆ ಇರಬೇಕು ಫ್ರೆಂಡ್ಸ್. ಅಂದ್ರೇ ಪಕೋಡಕ್ಕೆ ರುಚಿ ಬರೋದು. ಮತ್ತು ಕ್ರಿಸ್ಪಿನೆಸ್ಸು ಇರುತ್ತೆ, ಒಳಗೆ ಸಾಫ್ಟಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈ ಥರ ಮಾಡಿ ನೋಡಿ. ತುಂಬ ಸಖತ್ತಾಗಿ ಬಂದಿತ್ತು. ಇಷ್ಟು ರುಚಿಯಾಗಿ ಬಂದಿತ್ತಂದರೆ ಮನೇಲಿ ಏನು ಉಳಿದೇ ಇಲ್ಲ, ಅಷ್ಟು ಖಾಲಿನೇ ಆಗಿಬಿಟ್ಟಿತ್ತು, ಅಷ್ಟು ಚೆನ್ನಾಗಿತ್ತು.
ನೀವು ಈ ಸಂಜೆ ಏನು ಮಾಡಬೇಕು ಅಂತ ತಲೆ ಕೆಡಿಸ್ಕೋಬೇಡಿ. ಪನ್ನೀರ್ ಇದ್ಬಿಟ್ರೆ ಝಟ್ಕಿ ಪಟ್ 10 ನಿಮಿಷದಲ್ಲಿ ರೆಡಿ ಆಗುತ್ತೆ ಫ್ರೆಂಡ್ಸ್. ಇದು ಬೇಗ ರೆಡಿ ಆಗುತ್ತೆ. ಈ ಕಡೆ ನೋಡಿ ಒಂದು ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಅಡಾಲಾಗಿರೋ ಪಾತ್ರೆ ಇಟ್ಕೊಳ್ಳಿ, ಕರಿಯಾಗಿ ಚೆನ್ನಾಗಿ ಬರುತ್ತೆ. ಎಣ್ಣೆ ಹಾಕೋತಾ ಇದ್ದೀನಿ ನೋಡಿ, ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊಳ್ಳಿ. ಮುಳುಗಬೇಕು ಪಕೋಡ, ಪನ್ನೀರ್ ಬಿಡ್ತೀವಲ್ಲ ಮುಳುಗಬೇಕು, ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ನೋಡಿ ನಿಧಾನಕ್ಕೆ ಒಂದು ಎದ್ದು ಬಿಟ್ಬಿಡಿ. ನಾನು ಒಳಗೆ ಹಿಟ್ಟಲ್ಲೇ ಪನ್ನೀರ್ ಹಾಕ್ಕೊಂಡಿದ್ದೀನಿ. ಎದ್ದು ಬಿಡಿ ಫ್ರೆಂಡ್ಸ್. ಈ ಥರನೇ ಹಿಟ್ಟಿರಬೇಕು, ಅಂದರೆ ಕ್ರಿಸ್ಪಿಯಾಗಿರುತ್ತೆ, ಟೇಸ್ಟಿಯಾಗಿ ಕುರು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮೇಲೆ ಒಳಗಡೆ ಸಾಫ್ಟಾಗಿರುತ್ತೆ. ನೋಡಿ ನಿಧಾನಕ್ಕೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು ನಿಧಾನಕ್ಕೆ ಬಿಟ್ಕೋಬೇಕು ಫ್ರೆಂಡ್ಸ್. ಒಮ್ಮೆ ಬಿಡಬೇಡಿ, ನಿಧಾನಕ್ಕೆ ಬಿಡಿ, ಅಂದರೆ ಅಂಟ್ಕೊಳ್ಳಲ್ಲ, ಚೆನ್ನಾಗಿರುತ್ತೆ. ಮೈದಾ ಹಿಟ್ಟಿರುತ್ತಲ್ವ, ನೋಡಿ ಅಂಟದಿರ. ನೋಡಿ ನಿಧಾನಕ್ಕೆ ಹಾಕಿದ್ರೆ ಈ ಥರ ಅಂಟೋದಿಲ್ಲ. ಈ ಥರ ಇವು ಎರಡು ಸೈಡು ನಿಧಾನಕ್ಕೆ ಕಲರ್ ಚೇಂಜ್ ಆಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಅದು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಫ್ಲಫಿ ಆಗಿದ್ದಾವೆ. ಪೂರ್ತಿ ಹಿಟ್ಟು ಗಟ್ಟಿ ಆದರೆ ಫ್ಲಫಿ ಆಗೋಲ್ಲ ಫ್ರೆಂಡ್ಸ್, ಗಟ್ಟಿ ಆಗಿಬಿಡ್ತವೆ, ಗಟ್ಟಿ ತಿಂದಂಗೆ ಆಗುತ್ತೆ. ಸ್ವಲ್ಪ ಮೀಡಿಯಮಾಗೆ ಕಲಿಸ್ಬೇಕು ಹಿಟ್ಟು ಯಾವಾಗ ಭೀ ಪಕೋಡಕ್ಕೆ. ನೋಡಿ ಮರಿದೇನೆ ಈ ಟಿಪ್ಸನ್ನ ಯೂಸ್ ಮಾಡ್ಕೊಳ್ಳಿ. ತೆಳುವಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಪೂರ್ತಿ ತೆಳುವಲ್ಲ, ಮೀಡಿಯಮಾಗಿರಬೇಕು ಹಿಟ್ಟು. ಹಿಂಗೆ ಬಿಟ್ಟರೆ ಹಿಂಗೆ ಬಿಡಬೇಕು ಫ್ರೆಂಡ್ಸ್. ನೋಡಿ ಹಿಂಗೆಲ್ಲ ಸುತ್ತ ಬಿಡ್ತಾ ಇದೆಯಲ್ಲ, ಆ ಥರ ನೋಡಿ ಹೆಂಗೆ ಉಬ್ಬಿದೆ ನೋಡಿ. ಅದು ಪಕೋಡ ಈ ಥರ ಉಬ್ಬುತ್ತೆ. ಗಟ್ಟಿ ಆದರೆ ಉಬ್ಬೋದಿಲ್ಲ ಫ್ರೆಂಡ್ಸ್, ಗಟ್ಟಿ ಚೆನ್ನಾಗಿರಲ್ಲ. ಇದು ನೋಡಿ ಮೇಲೆ ಕ್ರಿಸ್ಪಿ ಇರುತ್ತೆ, ಒಳಗೆ ಪನ್ನೀರ್ ಸಾಫ್ಟು, ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಮರಿದೇನೆ ಮಾಡಿ ಮನೆಯಲ್ಲೆಲ್ಲ ಸಂಜೆ ಮಾಡಿ ನೀವು ಟಿಫಿನ್ ಬಾಕ್ಸಿಗೆ ಹಾಕ್ಕೊಡ್ಬೋದು. ಎಲ್ಲಾದರೂ ಹೊರಗಡೆ ಪಿಕ್ನಿಕ್ ಹೋಗುವಾಗ ಮಾಡ್ಕೊಂಡು ಹೋಗ್ಬೋದು. ಮನೆಯಲ್ಲಿ ಸಂಜೆ ಏನಾದರೂ ಮಕ್ಕಳು ಬೇಡ್ತಾ ಇದ್ದಾರೆ ಬಿಸಿ ಏನಾದ್ರು ಸ್ನ್ಯಾಕ್ಸ್ ಮಾಡಿಕೊಡು ಅಂದರೆ ಮಾಡಿಕೊಡ್ಬೋದು ಸಂಜೆ. ಮರಿದೇನೆ ಮಾಡಿ ಫ್ರೆಂಡ್ಸ್. ನೋಡಿ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ, ಈ ಕಡೆ ಒಂದು ಬೌಲಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ ನನ್ನ ವಿಡಿಯೋಗಳನ್ನ. ಮತ್ತು ನನ್ನ ಚಾನಲ್ಗೆ ಬಂದು ವಿಸಿಟ್ ಮಾಡಿ. ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಮರೀದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಈಗ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿದೆ ಇದು ಚಟ್ನಿ ಮತ್ತು ಪಕೋಡ. ಮರೀದೇನೆ ಮಾಡಿ ಫ್ರೆಂಡ್ಸ್. ನೀವು ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂತು ಅಂತ. ಈ ಚಟ್ನಿ ಇದ್ರ ಜೊತೆನೇ ಅಂತಲ್ಲ, ಯಾವ ಪಕೋಡ ಮಾಡಿ, ನೀವು ಬಜ್ಜಿ ಮಾಡಿ, ಯಾವ ಸ್ನ್ಯಾಕ್ಸ್ ಮಾಡಿದ್ರೆ ಈ ಚಟ್ನಿ ಯೂಸ್ ಮಾಡ್ಕೊಳ್ಳಿ. ಇದಕ್ಕೆ ಅಂತಲ್ಲ, ಎಲ್ಲದಕ್ಕೂ ಸ್ನ್ಯಾಕ್ಸ್ಗಳಿಗೆ ಇದು ತುಂಬ ಸಖತ್ತಾಗಿರುತ್ತೆ. ಈ ಚಟ್ನಿ ಮನೇಲಿ ಮಾಡಿ ನೋಡಿ, ಪಕೋಡನೂ ಮಾಡಿ ನೋಡಿ, ನನಗೆ ತಿಳಿಸಿ ಫ್ರೆಂಡ್ಸ್ ಕಮೆಂಟಲ್ಲಿ. ನೋಡಿ ಫ್ರೆಂಡ್ಸ್ ಸಖತ್ತಾಗಿ ಕಾಣಿಸ್ತಾ ಇದೆ. ಟೇಸ್ಟು ಅಷ್ಟೇ ಚೆನ್ನಾಗಿತ್ತು, ರುಚಿನೂ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೀವಲ್ಲ ಪಕೋಡ. ಪನ್ನೀರ್ ಪಕೋಡನೇ ಅನ್ನಿಸ್ತಾ ಇಲ್ಲ. ನೀವು ಯಾವ ಶೇಪಲ್ಲಿ ಮಾಡ್ಕೋಬೋದು. ಇದು ಈ ಶೇಪೇ ಅಂತಲ್ಲ, ಯಾವ ಶೇಪ್ ಆದ್ರೂ ಭೀ ನೀವು ಕಟ್ ಮಾಡಿಕೊಂಡು ಮಾಡ್ಬೋದು. ಸರ್ಕಲ್ಲು ಮಾಡ್ಕೋಬೋದು, ಸ್ಕ್ವಯರ್ ಮಾಡ್ಕೋಬೋದು, ಟ್ರಯಾಂಗಲ್ ಮಾಡ್ಕೋಬೋದು. ನಾನು ನೋಡಿ ಇಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಎಷ್ಟು ಮಸ್ತಾಗಿ ಬಂದಿದೆ. ಒಳಗೆ ಸಾಫ್ಟು, ಮೇಲೆ ಕ್ರಿಸ್ಪಿಯಾಗಿ ಬಂದಿದೆ. ಇದು ನೀವು ತಿಂದ ಮೇಲೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಚಟ್ನಿ ಜೊತೆ. ವಾವ್, ಸೂಪರ್ ಆಗಿದೆ. ಥ್ಯಾಂಕ್ ಯು ಫಾರ್